ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಫ್ರಾಕ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು 3 ತಿಂಗಳ ಮಕ್ಕಳಿಗೆ ಸರಿಯಾಗುತ್ತೆ ಫ್ರೆಂಡ್ಸ್. ನೋಡಿ, ಇದು ಬ್ಯಾಕ್ ಸೈಡು, ಫ್ರಂಟ್ ಸೈಡ್ ಬರುತ್ತೆ. ಬನ್ನಿ ಫ್ರೆಂಡ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದು ಗ್ರೀನಿಶ್ ಗ್ರೇ ತಗೊಂಡಿದ್ದೀನಿ ನಾನು. ಹುಕ್ ಸೈಜ್ 4.5 mm ತಗೊಂಡಿದ್ದೀನಿ. ಫಸ್ಟಿಗೆ ಒಂದು ಸ್ಲಿಪ್ ನಾಟ್ ಹಾಕೊಳ್ಳೋಣ. ನಾಟ್ ಹಾಕ್ಕೊಂಡು 50 ಚೈನ್ ಹಾಕೋಬೇಕು. 2 3 4 5 6 7 8 9 10. ನೋಡಿ ಫ್ರೆಂಡ್ಸ್, ನಾನು 50 ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ, ಇದ್ರೆ 32 ಸೆಂಟಿಮೀಟ್ರ್ ಇದೆ. ಈಗ ಮತ್ತೆ 2 ಚೈನನ್ನು ಸ್ಕಿಪ್ ಮಾಡಿ 1 2 ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ನಾವು ಹಾಫ್ ಡಬಲ್ ಕ್ರೋಶೆ. ನೋಡಿ, ಇದು 2 ಚೈನನ್ನು ಒಂದು ಹಾಫ್ ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. 1 2. ತ್ರೀ ಹಾಫ್ ಡಬಲ್ ಕ್ರೋಶೆ. ಒಂದೊಂದು ಸ್ಟಿಚಲ್ಲೂ ಒಂದೊಂದು ಚೈನಲ್ಲೂ ಒಂದೊಂದು ಹಾಫ್ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ, ಹೀಗೆ ಒಂದೊಂದು ಸ್ಟಿಚಲ್ಲೂ ಒಂದೊಂದು ಹಾಫ್ ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನನಗಿದೆ ಒಟ್ಟು 49 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 2 ಚೈನ್ ಇಲ್ಲಿ 2 ಚೈನ್ ಸ್ಕಿಪ್ ಮಾಡಿ ಹಾಕಿದ್ವಲ್ಲ, ಇದು 2 ಚೈನನ್ನು ಸೇರಿಸಿ 49 ಹಾಫ್ ಡಬಲ್ ಕ್ರೋಶೆ. ಮತ್ತು ಈಗ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ. ನೆಕ್ಸ್ಟ್ ಡಬಲ್ ಕ್ರೋಶೆ. ನೆಕ್ಸ್ಟ್ ಡಬಲ್ ಕ್ರೋಶೆ. ನೋಡಿ, 3 ಡಬಲ್ ಕ್ರೋಶೆ ಆದಮೇಲೆ 3 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟಲ್ಲಿ ನಾವು 2 ಡಬಲ್ ಕ್ರೋಶೆ ಹಾಕೋಬೇಕು. ಇದು ಇಲ್ಲಿ ಇನ್ಕ್ರೀಸ್ ಮಾಡೋದು. ನೋಡಿ, ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ. ನೋಡಿ, ಹೀಗೆ ಮತ್ತು ನೆಕ್ಸ್ಟ್ 1 ಡಬಲ್ ಕ್ರೋಶೆ. ನೆಕ್ಸ್ಟ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ. ನೆಕ್ಸ್ಟ್ 1 ಡಬಲ್ ಕ್ರೋಶೆ. ನೆಕ್ಸ್ಟ್ 1 ಡಬಲ್ ಕ್ರೋಶೆ. 3 ಸಿಂಗಲ್ ಡಬಲ್ ಕ್ರೋಶೆ ಆದಮೇಲೆ ಇನ್ನು ನೆಕ್ಸ್ಟ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ. ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ. 1 2. ನೋಡಿ, ಹೀಗೆ ನೋಡಿ 1 2 3 ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ. ಮತ್ತು 1 2 3 2 ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿಯೇ ಇಲ್ಲಿ ಹಾಕ್ಕೊಳ್ಳಿ.
ಎಂಡ್ ತನಕ ಹಾಕ್ಕೊಳ್ಳಿ, ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಲಾಸ್ಟಿಗೆ ಒಂದು ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಟೋಟಲ್ ನನಗೆ 59 ಡಬಲ್ ಕ್ರೋಶೆ ಆಯಿತು. ಮತ್ತೆ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತೆ ಈಗ ಡಬಲ್ ಕ್ರೋಶೆ 1 2 ನೋಡಿ 4 ಡಬಲ್ ಕ್ರೋಶೆ ಆದಮೇಲೆ 5th 2 ಡಬಲ್ ಕ್ರೋಶೆ ಹಾಕಬೇಕು. ನೋಡಿ ಹೀಗೆ 1 2 3 4 ಆದಮೇಲೆ ನೆಕ್ಸ್ಟ್ ನಾವಿಲ್ಲಿ ಕೆಳಗಡೆ ಹಾಕಿರ್ತೀವಲ್ಲ 2 ಡಬಲ್ ಕ್ರೋಶೆ, ಅದರ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ನಾವು 2 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ. ಮತ್ತು ಈಗ 1 ನೆಕ್ಸ್ಟ್ 2 2 3 4 ನೆಕ್ಸ್ಟಿಗೆ ನೋಡಿ ಕೆಳಗಡೆ 2 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಅಂದರೆ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ ಇಲ್ಲಿ ಇನ್ಕ್ರೀಸ್ ಆಯಿತು. ನೋಡಿ ಹೀಗೆ 1 2 3 4 ಆದಮೇಲೆ 2 ಡಬಲ್ ಕ್ರೋಶೆ, ಮತ್ತು 1 2 3 4 ಆದಮೇಲೆ 2 ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿಯೇ ಕಂಪ್ಲೀಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ನಾವು 2 ಚೈನ್ ಹಾಕಿರ್ತೀವಲ್ಲ, ಅಲ್ಲಿಗೆ ಒಂದು ಡಬಲ್ ಕ್ರೋಶೆ. ಒಟ್ಟು ನನಗೆ ಇಲ್ಲಿ 70 ಡಬಲ್ ಕ್ರೋಶೆ ಆಯಿತು. ಮತ್ತೆ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಮತ್ತು ಈಗ 1 ನೆಕ್ಸ್ಟಲ್ಲಿ 1 ನೆಕ್ಸ್ಟಲ್ಲಿ 1 ಒಟ್ಟು 3 ಆಯಿತು. ನೋಡಿ 5 ಡಬಲ್ ಕ್ರೋಶೆ. ಇಲ್ಲಿ ನಾವು 4 ಡಬಲ್ ಕ್ರೋಶೆಗೆ ಈ ರೀತಿ ಹಾಕಿದ್ವಿ. ಈಗ 5 ಡಬಲ್ ಕ್ರೋಶೆಗೆ 5 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟಿಗೆ 2 ಡಬಲ್ ಕ್ರೋಶೆ. ಹೀಗೆ ಮತ್ತು ನೆಕ್ಸ್ಟಿಗೆ 1 2 3 4 5. ಇಲ್ಲಿ 5 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ. ಹೀಗೆ 1 2 3 4 5 ಆದಮೇಲೆ 2 ಡಬಲ್ ಕ್ರೋಶೆ. ಇಲ್ಲಿ 4 ನೋಡಿ, ಇಲ್ಲಿ 4 ಡಬಲ್ ಕ್ರೋಶೆ ಆದಮೇಲೆ ನಾವು 2 ಡಬಲ್ ಕ್ರೋಶೆ ಹಾಕಿದ್ವಿ. 1 2 3 4 ಆದಮೇಲೆ ಇಲ್ಲಿ 5 1 2 3 4 5 ಆದಮೇಲೆ 2 ಡಬಲ್ ಕ್ರೋಶೆ. ಮತ್ತು ಈಗ 5 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟಿಗೆ 2 ಡಬಲ್ ಕ್ರೋಶೆ. ಇದೇ ರೀತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. 4th ರೌಂಡ್ ಕಂಪ್ಲೀಟ್ ಆಯಿತು. ಈಗ ಮತ್ತೆ 2 ಚೈನ್ ಹಾಕ್ಕೊಂಡು
ರೌಂಡಿಗೆ ನನಗೆ 81 ಡಬಲ್ ಕ್ರೋಶೆ ಆಗಿದೆ. 81 ಡಬಲ್ ಕ್ರೋಶೆ. ಈಗ ಮತ್ತೆ ಅದೇ ರೀತಿ ಹಾಕ್ತಾ ಹೋಗಬೇಕು. ತ್ರೀ 4 5 6 ನೋಡಿ. 6 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟಿಗೆ 2 ಡಬಲ್ ಕ್ರೋಶೆ. One, 2, 3, 4, 5, 6, 2 ಡಬಲ್ ಕ್ರೋಶೆ. ಹೀಗೆ ನೋಡಿ. 1 2 3 4 5 6 ನೆಕ್ಸ್ಟಿಗೆ 2 ಡಬಲ್ ಕ್ರೋಶೆ. 1 2 3 4 5 6 2 ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿಯೇ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೌಂಡು ಕಂಪ್ಲೀಟ್ ಆಯಿತು. ಇದರಲ್ಲಿ ನಾನು 92 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ವಿ ಸ್ಟಿಚ್ ಹಾಕೊಳ್ಳೋಣ. 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತು ನೆಕ್ಸ್ಟ್ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 1 2 ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ ವಿ ಸ್ಟಿಚ್. 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ಮತ್ತು ಈಗ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ ವಿ ಸ್ಟಿಚ್. 1 ಡಬಲ್ ಕ್ರೋಶೆ, 2 ಚೈನ್ ಮತ್ತು 1 ಡಬಲ್ ಕ್ರೋಶೆ. ಮತ್ತು 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ವಿ ಸ್ಟಿಚ್. 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್, 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಒಂದು ವಿ ಸ್ಟಿಚ್, 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಒಂದು ವಿ ಸ್ಟಿಚ್. ಇದೇ ರೀತಿಯೇ ಫುಲ್ ಹಾಕ್ಕೊಡಿ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿ ತನಕ ಹಾಕ್ಕೊಂಡೆ ನಾನು ವಿ ಸ್ಟಿಚ್ಚು. ನೋಡಿ, ಇಲ್ಲಿಂದ ಇಲ್ಲಿ ತನಕ ನಾನು 30 ವಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ವಿ ಸ್ಟಿಚ್ಚನ್ನು 30 ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 3 ಚೈನ್ ಹಾಕಿದ್ವಲ್ಲ, 3rd ಚೈನ್ಗೆ ಒಂದು ಡಬಲ್ ಕ್ರೋಶೆ. ಮತ್ತೆ 3 ಚೈನ್ ಹಾಕಿ ಟರ್ನ್ ಮಾಡ್ಕೊಳ್ಳೋಣ. ಈಗ ನೋಡಿ, ಫಸ್ಟಿಗೆ ನಾವು ವಿ ಸ್ಟಿಚ್ ಹಾಕಿದ್ವಲ್ಲ, ನೋಡಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ, ಇಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಡಬಲ್ ಕ್ರೋಶೆ. 1
ಚೈನ್ ಮತ್ತು ಅದೇ 2 ಚೈನ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ. ಹೀಗೆ ಮತ್ತೆ ಈಗ ಈ ಕಡೆ ಡಬಲ್ ಕ್ರೋಶೆ ಇದೆಯಲ್ಲ, ಈ ಸ್ಟಿಚ್ಚಲ್ಲಿ ಅಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಹೀಗೆ ಮತ್ತೆ ನೆಕ್ಸ್ಟ್ ಈಗ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಟೂ ಡಬಲ್ ಕ್ರೋಶೆ, 1 2 2 ಚೈನ್ ಮತ್ತು ಅದೇ 2 ಚೈನ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ. ಮತ್ತು ಈಗ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಹೀಗೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ. 1 2 ಮತ್ತು ಈಗ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಫಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್ 2 ಡಬಲ್ ಕ್ರೋಶೆ, ಮತ್ತು ಈ ಕಡೆ ಡಬಲ್ ಕ್ರೋಶೆ ಇದೆಲ್ಲ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ನಾವು 3 ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಒಂದು ಡಬಲ್ ಕ್ರೋಶೆ. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ 2 ಚೈನ್ ಹಾಕಿದ್ದೀವಲ್ಲ ನಾವು, ಇಲ್ಲಿ ನಾವೀಗ ವಿ ಸ್ಟಿಚ್ ಹಾಕೋಬೇಕು. ಒಂದು ಡಬಲ್ ಕ್ರೋಶೆ, 2 ಚೈನ್ ಮತ್ತು ಒಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ಮತ್ತೆ ಈಗ ನೆಕ್ಸ್ಟ್ 2 ಚೈನ್ ಹಾಕಿದ್ವಲ್ಲ, ಅಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್ ಮತ್ತು 1 ಡಬಲ್ ಕ್ರೋಶೆ. ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್ 1 ಡಬಲ್ ಕ್ರೋಶೆ, ವಿ ಸ್ಟಿಚ್. ನೋಡಿ ಹೀಗೆ ನೋಡಿ 2 ಚೈನ್ ಹಾಕಿದ್ದೀವಲ್ಲ, ಅಲ್ಲೇ ನಾವು ವಿ ಸ್ಟಿಚ್ ಹಾಕ್ತಾ ಹೋಗಬೇಕು. ಇಲ್ಲಿ ಇದೇ ರೀತಿನ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್, ಡಬಲ್ ಕ್ರೋಶೆ. ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಈಗ ನಾವು ವಿ ಸ್ಟಿಚ್ ಹಾಕಿದ್ವಲ್ಲ, ಅಲ್ಲಿ ನಾವು ಇದೇ ರೀತಿ ಹಾಕಬೇಕು. ಫಸ್ಟಿಗೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ,
2 ಚೈನಲ್ಲಿ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ. ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತೆ ಈಗ ನೋಡಿ ವಿ ಸ್ಟಿಚ್ ಇದೆ ಅಲ್ಲ, ನೋಡಿ ಇಲ್ಲಿ ಫಸ್ಟಿಗೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಚೈನ್ ಗ್ಯಾಪಲ್ಲಿ 1 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ. ಮತ್ತು ಈ ಕಡೆ ಡಬಲ್ ಕ್ರೋಶೆ ಇದೆಯಲ್ಲ, ಅದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ. ನಾವು ಈ ಸ್ಟಿಚ್ ಹಾಕಿರ್ತೀವಲ್ಲ, ಅಲ್ಲಿ ಇದೇ ರೀತಿ ಪ್ಯಾಟರ್ನ್ ಹಾಕೋಬೇಕು. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಇದೇ ರೀತಿಯೇ ಫುಲ್ ಹಾಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ನೋಡಿ ನಾನು ಇಲ್ಲಿಂದ 1 2 3 4 ಈ ರೀತಿ ಪ್ಯಾಟ್ರನ್ ಇದೆಯಲ್ಲ, ಅಲ್ಲಿಗೆ ಸ್ಟಿಚ್ ಮಾರ್ಕರ್ ಹಾಕೊಂಡಿದ್ದೀನಿ. 1 2 3 4. ಈ ಕಡೆ ನೋಡಿ 1 2 3 4 5 6 7 ಆದಮೇಲೆ ನೋಡಿ 8ಗೆ ನಾನು ಸ್ಟಿಚ್ ಮಾರ್ಕರ್ ಹಾಕೊಂಡಿದ್ದೀನಿ. ಮತ್ತು ಇಲ್ಲಿಂದ ನೋಡಿ 1 2 3 4 5 6 ಆದಮೇಲೆ ಮತ್ತೆ ಸ್ಟಿಚ್ ಮಾರ್ಕರ್. ಈ ಕಡೆ ನೋಡಿ 1 2 3 4 5 6 7 ಆದಮೇಲೆ ಮತ್ತೆ ಸ್ಟಿಚ್ ಮಾರ್ಕರ್ ಹಾಕೊಂಡಿದ್ದೀನಿ. ಈ ಕಡೆ ನೋಡಿ 1 2 3 4. ನೋಡಿ ಈ ಕಡೆ 4, ಈ ಕಡೆ 4, ಈ ಕಡೆ 7, ಈ ಕಡೆ 7, ಈ ಕಡೆ 7, ಈ ಕಡೆ ಇಲ್ಲಿಂದ ಇಲ್ಲಿ 8 ಬರುತ್ತೆ. ನೋಡಿ 1 2 3 4 5 6 7 8. ಈ ಸ್ಟಿಚ್ ಮಾರ್ಕರಿಂದ ಈ ಸ್ಟಿಚ್ ಮಾರ್ಕರ್ ತನಕ ಈಗ ಆರ್ಮೋಲ್ ಜಾಯಿನ್ ಮಾಡೋಣ. ಮೂರು ಚೈನ್ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತೆ ಈಗ ವಿ ಸ್ಟಿಚ್, 2 ಚೈನ್ ಗ್ಯಾಪಲ್ಲಿ ವಿ ಸ್ಟಿಚ್, 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ 1 ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ. ನೋಡಿ ಈ ರೀತಿ ವಿ ಸ್ಟಿಚ್. ನೆಕ್ಸ್ಟ್ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ನೋಡಿ ನೆಕ್ಸ್ಟ್ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ, ಆ ಗ್ಯಾಪಲ್ಲೂ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ನೋಡಿ ಹೀಗೆ 1 2 3 4 ಆಯ್ತಲ್ಲ. ಮತ್ತು ನಾವೀಗ ಹಾಕಿದ್ವಲ್ಲ, ಇದೇ ಗ್ಯಾಪಲ್ಲೇ ಇನ್ನೊಂದು ವಿ ಸ್ಟಿಚ್ ಹಾಕೋಬೇಕು. ಇಲ್ಲೇ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ನೋಡಿ ಹೀಗೆ 2 ವಿ ಸ್ಟಿಚ್ ಹಾಕೊಂಡಿದ್ದೀನಿ ಈ ಕಾರ್ನರಲ್ಲಿ. ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ನೋಡಿ. ಮತ್ತು ಇಲ್ಲಿಂದ ಇಲ್ಲಿ ತನಕ ಸ್ಕಿಪ್ ಮಾಡಬೇಕು. 1 2 3 4 5 6 7
7 ಈ ರೀತಿ ಪ್ಯಾಟರ್ನ ಸ್ಕಿಪ್ ಮಾಡಿ ನಾವಿಲ್ಲಿ ಜಾಯಿನ್ ಮಾಡ್ಕೋಬೇಕು. ಹೀಗೆ ನೋಡಿ. ಮತ್ತೆ ಇಲ್ಲೀಗ ಈ ಕಡೆ ಸೈಡಿಗೆ ಸ್ಟಿಚ್ ಮಾರ್ಕರ್ ಇದೆಯಲ್ಲ, ಇಲ್ಲಿ ನಾವು ಈ ಕಡೆ ಹಗ್ದಾಗೆ 2 ವಿ ಸ್ಟಿಚ್ ಹಾಕೋಬೇಕು ನೋಡಿ. 1 ಡಬಲ್ ಕ್ರೋಶೆ, 2 ಚೈನ್, ಮತ್ತು ಅದೇ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, ಮತ್ತು 1 ಡಬಲ್ ಕ್ರೋಶೆ, 2 ಚೈನ್, ಮತ್ತು 1 ಡಬಲ್ ಕ್ರೋಶೆ ನೋಡಿ. ಹೀಗೆ 2 ವಿ ಸ್ಟಿಚ್, ಇಲ್ಲೊಂದು ಈ ಕಡೆ ಒಂದು. ಮತ್ತು ಈಗ ನೆಕ್ಸ್ಟ್ ವಿ ಸ್ಟಿಚ್ ಆಗ್ತಾ ಹೋಗೋದು. 2 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ನೆಕ್ಸ್ಟ್ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ ನೋಡಿ. ಇಲ್ಲಿ ಮಾತ್ರ 2 ವಿ ಸ್ಟಿಚ್ ಈ ಕಡೆ, 2 ವಿ ಸ್ಟಿಚ್ ಈ ಕಡೆನೂ ಅದೇ ರೀತಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇದಿಷ್ಟು ಹಾಕೊಳ್ಳಿ ನೋಡಿ ಫ್ರೆಂಡ್ಸ್. ನಾನು ಇದಿಷ್ಟು ಹಾಕ್ಕೊಂಡೆ. ಮತ್ತು ಇಲ್ಲಿ ನಾನು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಲ್ಲ, ಅಲ್ಲಿಗೆ ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ. ನಾವು ಆ ಕಡೆ ಹಾಕ್ಕೊಂಡಿದ್ವಲ್ಲ ಅದೇ ರೀತಿಯೇ ಈ ಕಡೆನೂ ಹಾಕ್ಕೊಳ್ಳೋದು. ಮತ್ತು ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ. ಇಲ್ಲಿ 2 ವಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಇದಿಷ್ಟನ್ನು ಸ್ಕಿಪ್ ಮಾಡಿ ನೋಡಿ. 1 2 3 4 5 6 7 ಇಷ್ಟನ್ನು ಸ್ಕಿಪ್ ಮಾಡಿ ಈ ಕಡೆ ನಾವು ಆರ್ಮ್ ಹೋಲ್ನ ಜಾಯಿನ್ ಮಾಡೋಣ. ನೋಡಿ, ಇಲ್ಲಿ 2 ವಿ ಸ್ಟಿಚ್ ಹಾಕಬೇಕು. 2 ವಿ ಸ್ಟಿಚ್ ಈ ಕಡೆನೂ ಹಾಕೋಬೇಕು. 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ಮತ್ತು 1 ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ ನೋಡಿ. ಹೀಗೆ ಈ ಕಡೆ 2 ವಿ ಸ್ಟಿಚ್, ಈ ಕಡೆ 2 ವಿ ಸ್ಟಿಚ್. ಮತ್ತು ಈಗ ವಿ ಸ್ಟಿಚ್ ಹಾಕ್ತಾ ಹೋಗಬೇಕು. ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ. ನೋಡಿ, ಫಸ್ಟಿಗೆ ನಾವು 3 ಚೈನ್ ಹಾಕಿದ್ವಲ್ಲ, ಸೆಕೆಂಡ್ ಚೈನಿಗೆ ನಾವು ಡಬಲ್ ಕ್ರೋಶೆ ಹಾಕೊಳ್ಳೋಣ ಹೀಗೆ. ಮತ್ತು ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಇದೇ ರೀತಿ ಹಾಕ್ತಾ ಹೋಗೋದು. ಫ್ರಂಟ್ ಪೋಸ್ಟ್, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಫ್ರಂಟ್ ಪೋಸ್ಟ್, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್. ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ,
ಕ್ರೋಶೆ, 2 ಚೈನ್ ಮತ್ತು ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್. ನೋಡಿ ಫ್ರೆಂಡ್ಸ್, ಈಗ ನಾವಿಲ್ಲಿ 2 ವಿ ಸ್ಟಿಚ್ ಹಾಕಿದ್ದೀವಲ್ಲ, ಅಲ್ಲೂ ಕೂಡ ಇದೇ ರೀತಿನೇ ಹಾಕೋಬೇಕು. ನೋಡಿ, ವಿ ಸ್ಟಿಚ್ಚಲ್ಲಿ ಫಸ್ಟಿಗೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಮತ್ತು ಇಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಇಲ್ಲೂ ಈ ವಿ ಸ್ಟಿಚ್ಚಲ್ಲೂ ಅದೇ ರೀತಿಯೇ ಹಾಕೋಬೇಕು ಫ್ರೆಂಡ್ಸ್. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ನೋಡಿ, 1 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಮತ್ತು ಈ ಕಡೆನೂ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ. ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ, ಹೀಗೆ ಮತ್ತು ನೆಕ್ಸ್ಟ್ ಈ ಕಡೆನೂ ಅದೇ ರೀತಿ ಹಾಕೋಬೇಕು ಫ್ರೆಂಡ್ಸ್. ನೋಡಿ, ವಿ ಸ್ಟಿಚ್ 2 ಹಾಕ್ಕೊಂಡಿದ್ವಲ್ಲ, ಫಸ್ಟಿಗೆ ಫ್ರಂಟ್ ಪೋಸ್ಟ್ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್. ಮತ್ತು ನೆಕ್ಸ್ಟ್ ವಿ ಸ್ಟಿಚ್ಚಲ್ಲೂ ಅದೇ ರೀತಿ ಹಾಕ್ಕೊಳ್ಬೇಕು. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ, ಹೀಗೆ ನೋಡಿ, ಈ ಕಡೆ 2 ಇದು ಪ್ಯಾಟರ್ನ್ ಹಾಕ್ಕೊಂಡಿದ್ದೀನಿ, ಈ ಕಡೆನೂ 2 ಪ್ಯಾಟರ್ನ್. ಮತ್ತು ನೆಕ್ಸ್ಟ್ ಇದೇ ರೀತಿಯೇ ಹಾಕ್ತಾ ಹೋಗೋದು ಫ್ರೆಂಡ್ಸ್. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಹೀಗೆ ಇದೇ ರೀತಿಯೇ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ಈ ಕಡೆನೂ ನೋಡಿ, ಇಲ್ಲೂ ಅಷ್ಟೇ ಇದೇ ರೀತಿ ಹಾಕ್ಕೊಳ್ಬೇಕು. ಇಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಈ ಕಡೆನೂ ಅಷ್ಟೇ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಈ ಕಡೆನೂ ಇದೇ ರೀತಿ ಇಲ್ಲಿ ಹಾಕಿದ್ವಲ್ಲ ಫ್ರೆಂಡ್ಸ್, ಇದೇ ರೀತಿಯೇ ಇಲ್ಲಿ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ಲಾಸ್ಟಿಗೆ ಸೆಕೆಂಡ್ ಚೈನ್ ಇದೆಯಲ್ಲ, ಸೆಕೆಂಡ್ ಚೈನಲ್ಲಿ ನಾವು ಡಬಲ್ ಕ್ರೋಶೆ ಹಾಕೊಳ್ಳೋಣ. ಮತ್ತು ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತೆ ವಿ ಸ್ಟಿಚ್, ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ,
ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ನೆಕ್ಸ್ಟ್ ಎಲ್ಲ ಈ ಸ್ಟಿಚ್ ನೋಡಿ 1 2 3 4 ವಿ ಸ್ಟಿಚ್ ಆದಮೇಲೆ 4 ಇನ್ನೊಂದು ಹಾಕೊಳ್ಳೋಣ. 2 ಚೈನ್ ಡಬಲ್ ಕ್ರೋಶೆ ನೋಡಿ 1 2 3 4 5 ವಿ ಸ್ಟಿಚ್ ಆದಮೇಲೆ ನೋಡಿ ಇಲ್ಲಿ ಒಂದು ವಿ ಸ್ಟಿಚ್ ಹಾಕೋಬೇಕು. ಇನ್ಕ್ರೀಸ್ ಆಗುತ್ತೆ ಇಲ್ಲೊಂದು ನೋಡಿ. ಇದು ಎರಡು ವಿ ಸ್ಟಿಚ್ ಹಾಕಿದ್ವಲ್ಲ, ಇಲ್ಲಿ 2 ಪ್ಯಾಟರ್ನ್ ಹಾಕಿದ್ವಿ. ಈ ಕಡೆ 2 ವಿ ಸ್ಟಿಚ್ಚು, ಈ ಕಡೆ 2 ಪ್ಯಾಟರ್ನ್ ಹಾಕಿದ್ವಲ್ಲ, ಅದ್ರ ಸೆಂಟ್ರಲ್ ಇಲ್ಲಿ ಒಂದು ವಿ ಸ್ಟಿಚ್ ಹಾಕೋಬೇಕು. ಡಬಲ್ ಕ್ರೋಶೆ 2 ಚೈನ್ ಡಬಲ್ ಕ್ರೋಶೆ ನೋಡಿ. ಹೀಗೆ ಈ ಕಡೆಯಿಂದ 5 ವಿ ಸ್ಟಿಚ್ ಆದಮೇಲೆ 1 2 3 4 5 ಆದಮೇಲೆ ಇನ್ನೊಂದು ವಿ ಸ್ಟಿಚ್ಚನ್ನು ಇನ್ಕ್ರೀಸ್ ಮಾಡಬೇಕು. ನೆಕ್ಸ್ಟ್ ಮತ್ತೆ 2 ಚೈನ್ ಸ್ಪೇಸಲ್ಲಿ ಮತ್ತೆ ವಿ ಸ್ಟಿಚ್ ನೋಡಿ. ಹೀಗೆ ಮತ್ತು ನೆಕ್ಸ್ಟ್ ಕಂಟಿನ್ಯೂ ಇದೇ ರೀತಿ ವಿ ಸ್ಟಿಚ್ 1 ಡಬಲ್ ಕ್ರೋಶೆ 2 ಚೈನ್ 1 ಡಬಲ್ ಕ್ರೋಶೆ ನೋಡಿ. ಇದೇ ರೀತಿನೇ ಹಾಕೊಳ್ಳಿ ಫ್ರೆಂಡ್ಸ್. ನೋಡಿ ಇಲ್ಲೂ ಅಷ್ಟೇ. ನೋಡಿ ನೋಡಿ ಇದೆರಡು ಪ್ಯಾಟರ್ನ್ ಹಾಕ್ಕೊಂಡಿದ್ವಲ್ಲ, 2 ವಿ ಸ್ಟಿಚ್ ಹಾಕ್ಕೊಂಡಿದ್ವಲ್ಲ ಕಾರ್ನರಲ್ಲಿ, ಇದ್ರ ಮಧ್ಯದಲ್ಲಿ ಇದ್ರ ಸೆಂಟ್ರಲ್ಲಿ ನಾವು ಇಲ್ಲಿ ಒಂದು ವಿ ಸ್ಟಿಚ್ಚನ್ನು ಇನ್ಕ್ರೀಸ್ ಮಾಡಬೇಕು. ನೋಡಿ ಈ ಕಡೆ ಮಾಡಿದ್ವಲ್ಲ, ಅದೇ ರೀತಿ ಈ ಕಡೆ ಮಾಡಬೇಕು ಅಷ್ಟೇ ಫ್ರೆಂಡ್ಸ್. ಇದೇ ರೀತಿ ಹಾಕ್ಕೊಳ್ಳಿ, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟನ್ನು ಹಾಕ್ಕೊಂಡೆ. ನೋಡಿ ನಾನು ಇಲ್ಲಿ ಒಂದು ವಿ ಸ್ಟಿಚ್ಚನ್ನು ಇನ್ಕ್ರೀಸ್ ಮಾಡಿದ್ದೀನಿ. ಮತ್ತು ನೋಡಿ ಇಲ್ಲಿ ಲಾಸ್ಟಿಗೆ ಫಸ್ಟು 3 ಡಬಲ್ ಕ್ರೋಶೆ ಹಾಕಿದ್ವಲ್ಲ, 3 ಚೈನ್ ಹಾಕಿದ್ವಲ್ಲ, ಸೆಕೆಂಡ್ ಚೈನಲ್ಲಿ ನಾವು ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಮತ್ತು ವಿ ಸ್ಟಿಚ್ಚಲ್ಲಿ ಫ್ರಂಟ್ ಫಸ್ಟ್ ಡಬಲ್ ಕ್ರೋಶೆ ಡಬಲ್ ಕ್ರೋಶೆ ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಫಸ್ಟ್ ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದನ್ನು ಇದೇ ರೀತಿಯಲ್ಲಿ ಹಾಕೊಂಡು ಹೋಗಬೇಕು. ನೋಡಿ ಫ್ರೆಂಡ್ಸ್, ಇದೇ ರೀತಿನೇ ಹಾಕೊಂಡು ಹೋಗೋದು. ಒಂದೊಂದು ವಿ ಸ್ಟಿಚ್ ಮೇಲೂ ಇದೇ ರೀತಿ ಪ್ಯಾಟ್ರನ್ ಹಾಕೋದು. ನೋಡಿ ಇಲ್ಲಿಂದ ಇಲ್ಲಿ ತನಕನೂ ಇದೇ ರೀತಿಯೇ ಹಾಕ್ಕೊಳ್ಳಿ, ಈ ವಿ ಸ್ಟಿಚ್ ತನಕನೂ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಸೆಕೆಂಡ್ ಚೈನಿಗೆ ನಾನು ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಮತ್ತು ಈಗ ವಿ ಸ್ಟಿಚ್ ಹಾಕೋಣ. ಡಬಲ್ ಕ್ರೋಶೆ 2 ಚೈನ್ ಡಬಲ್ ಕ್ರೋಶೆ. ನೆಕ್ಸ್ಟ್ ಡಬಲ್ ಕ್ರೋಶೆ 2 ಚೈನ್ ಡಬಲ್ ಕ್ರೋಶೆ. ನೆಕ್ಸ್ಟ್ ಡಬಲ್ ಕ್ರೋಶೆ 2 ಚೈನ್ ಡಬಲ್ ಕ್ರೋಶೆ. ಟೂ ಚೈನ್ ಡಬಲ್ ಕ್ರೋಶೆ.
ಡಬಲ್ ಕ್ರೋಶೆ 2 ಚೈನ್, ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ನಾವಿಲ್ಲಿ ಈಗ ಮತ್ತೆ ಇನ್ಕ್ರೀಸ್ ಮಾಡಬೇಕು. ನೋಡಿ ಇಲ್ಲಿ ನಾನೀಗ 1 1 2 3 4 5 ವಿ ಸ್ಟಿಚ್ ಹಾಕಿದ ಮೇಲೆ ನೋಡಿ ಇಲ್ಲಿ ನಾವು ಇಲ್ಲಿ ಈ ರೌಂಡಲ್ಲಿ ಇಲ್ಲಿ ವಿ ಸ್ಟಿಚ್ ಹಾಕಿದ್ವಲ್ಲ, ಒಂದು ಇನ್ಕ್ರೀಸ್ ಮಾಡಿದ್ವಲ್ಲ, ಅದರ ಮೇಲೆ ಈ ರೀತಿ ಪ್ಯಾಟರ್ನ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ನಾವು 2 ವಿ ಸ್ಟಿಚ್ಚನ್ನು ಹಾಕಬೇಕು. ಹೀಗೆ 1 ಡಬಲ್ ಕ್ರೋಶೆ 2 ಚೈನ್ 1 ಡಬಲ್ ಕ್ರೋಶೆ, ಮತ್ತು ಅದೇ ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ 2 ಚೈನ್ ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತು ನೆಕ್ಸ್ಟ್ ಇದೇ ರೀತಿ ವಿ ಸ್ಟಿಚ್, ಡಬಲ್ ಕ್ರೋಶೆ 2 ಚೈನ್ ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿನೇ ಹಾಕ್ಕೊಳ್ಳೋದು. ಇವಾಗ ಇಲ್ಲಿ ಮಾತ್ರ ನಾವು ಇನ್ಕ್ರೀಸ್ ಮಾಡೋದು. ಇನ್ನು ಇಲ್ಲಿ ಎಷ್ಟು ಇವಾಗ ನಾವು ವಿ ಸ್ಟಿಚ್ ಬರುತ್ತೆ ಅಷ್ಟೇ ಪ್ಯಾಟರ್ನನ್ನು ಹಾಕ್ತಾ ಹೋಗೋದು. ನೋಡಿ ಇಲ್ಲಿ ನಾವೀಗ ಇನ್ಕ್ರೀಸ್ ಮಾಡಿದ್ದೀವಿ. ವಿ ಸ್ಟಿಚ್ಚನ್ನು ಇದೇ ರೀತಿ ಹಾಕ್ಕೊಂಡು ಬಂದು ನೋಡಿ ಇಲ್ಲೂ ಅಷ್ಟೇ. ನೋಡಿ ಇಲ್ಲಿ ನಾವು 2 ವಿ ಸ್ಟಿಚ್ಚನ್ನು ಹಾಕೋಬೇಕು. ಇದೇ ರೀತಿ ಹಾಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್, ನನಗೆ ಈ ರೀತಿ ವಿ ಸ್ಟಿಚ್ ಇಲ್ಲಿಗೆ 24 ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಪ್ಯಾಟರ್ನ್ನ 24 ಹಾಕ್ಕೋಬೇಕು. ಇನ್ನು ಇದೇ ರೀತಿ ಕಂಟಿನ್ಯೂ ಮಾಡೋದು. 24 ಏನು ಇನ್ಕ್ರೀಸ್ ಮಾಡೋದೇನಿಲ್ಲ, ಹೀಗೆ ಹಾಕ್ಕೊಂಡು ಹೋಗೋದು. ಥರ್ಡ್ ಚೈನಿಗೆ ಸೆಕೆಂಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಸೆಕೆಂಡ್ ಚೈನಿಗೆ ಡಬಲ್ ಕ್ರೋಶೆ. ಮತ್ತು ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಇದೇ ರೀತಿ ಪ್ಯಾಟರ್ನ್ ಹಾಕ್ಕೊಳ್ಳೋದು. ಫಸ್ಟಿಗೆ ಫ್ರಂಟ್ ಪೋಸ್ಟ್, ಟೂ ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 2 ಡಬಲ್ ಕ್ರೋಶೆ. ಇದೇ ರೀತಿ ಹಾಕ್ತಾ ಹೋಗೋದು. ಫ್ರಂಟ್ ಪೋಸ್ಟ್, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್. ನೋಡಿ ಹೀಗೆ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ನೋಡಿ ಇಲ್ಲಿ ನಾವು ಇನ್ಕ್ರೀಸ್ ಮಾಡಿದ್ವಲ್ಲ 2 ವಿ ಸ್ಟಿಚ್ಚನ್ನು ಇಲ್ಲೂ ಇದೇ ರೀತಿ ಹಾಕೋದು. ಫ್ರಂಟ್ ಪೋಸ್ಟ್, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್. ಮತ್ತು ಈ ಕಡೆ ಫ್ರಂಟ್ ಪೋಸ್ಟ್, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್.
ನೋಡಿ ಇಲ್ಲಿ ನಾವು ಟೂ ವಿ ಸ್ಟಿಚ್ ಹಾಕಿದ್ದೀವಲ್ಲ ಅಲ್ಲಿ ಇದೇ ರೀತಿ ಹಾಕೊಳ್ಳೋದು. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ವಿ ಸ್ಟಿಚ್ಚಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿನೇ ಹಾಕೊಂಡು ಹೋಗೋದು. ಲಾಸ್ಟಿಗೆ 3 ಚೈನ್, ಇಲ್ಲಿ 3 ಚೈನ್ ಹಾಕಿರ್ತೀವಲ್ಲ, ಸೆಕೆಂಡ್ ಚೈನಿಗೆ ಡಬಲ್ ಕ್ರೋಶೆ ಹಾಕಿ ಮತ್ತು ಕಂಟಿನ್ಯೂ ಇದೇ ರೀತಿ ಪ್ಯಾಟರ್ನ್ ಮಾಡೋದು. ಒಂದು ರೌಂಡು ವಿ ಸ್ಟಿಚ್ಚು, ಒಂದು ರೌಂಡು ಈ ರೀತಿ ಫ್ಯಾನ್ಸ್ ಇದೆಯಲ್ಲ, ಈ ರೀತಿ ಪ್ಯಾಟರ್ನ್ ಇದೆಯಲ್ಲ ಆ ರೀತಿ ಹಾಕೊಂಡು ಹೋಗೋದು. ಫ್ರೆಂಡ್ಸ್ ಹೀಗೆ ಬರುತ್ತೆ. ಫ್ರೆಂಡ್ಸ್ ಇದೇ ರೀತಿನೇ ಹಾಕ್ಕೊಂಡೋಗಿ ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ 1 2 3 4 5 6 7 8 ರೌಂಡ್ ಅಂದರೆ 16 ರೌಂಡ್ ಹಾಕ್ಕೊಂಡಿದ್ದೀನಿ. ಒಂದು ವಿ ಸ್ಟಿಚ್ ರೌಂಡು, ಒಂದು ಇದು ಫ್ಯಾನ್ಸ್ ರೌಂಡು, ಒಟ್ಟು 16 ರೌಂಡ್ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಅದರ ಲೆಂತ್ ನೋಡೋಣ. ನೋಡಿ ಇಲ್ಲಿಂದ ನೋಡಿ 36, ಇದರ ಲೆಂತ್ 36 ಇದೆ. ಸ್ವಲ್ಪ ಉದ್ದ ಬೇಕಾದರೆ ನೀವು ಏನು ಸ್ವಲ್ಪ ಲೆಂತ್ ಹಾಕ್ಕೋಬೋದು. ಈಗ ನಾನು ಬಟನ್ ಹೋಲ್ ಹಾಕೋದನ್ನು, ಬಟನ್ ಪಟ್ಟಿ ಹಾಕೋದನ್ನು ತೋರಿಸ್ತೀನಿ. ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. 1 2 ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ನೋಡಿ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿ ಮತ್ತೆ 2 ಸಿಂಗಲ್ ಕ್ರೋಶೆ ಹೀಗೆ. ನೆಕ್ಸ್ಟ್ 2 ಸಿಂಗಲ್ ಕ್ರೋಶೆ, 1 2 ಮತ್ತು 3 ಚೈನು ಮತ್ತು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿನೇ ಹಾಕ್ಕೊಂಡು ಹೋಗಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಇಲ್ಲಿ 2 ಮತ್ತು ಇಲ್ಲಿ 2 ಸಿಂಗಲ್ ಕ್ರೋಶೆ ಮತ್ತು ಇಲ್ಲಿ 2 ಸಿಂಗಲ್ ಕ್ರೋಶೆ, ಇಲ್ಲಿ 2 ಸಿಂಗಲ್ ಕ್ರೋಶೆ, ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನನಗೆ ಇಲ್ಲಿಂದ ಇಲ್ಲಿ ತನಕ 48 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈ ಕಡೆ ನಾವು ಎಷ್ಟು ಹಾಕ್ತೀವೋ ನಾವು ಆ ಕಡೆ ಸೈಡ್ನೂ ಅಷ್ಟೇ ಹಾಕಬೇಕು. ಮತ್ತು ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಒಂದೊಂದು ಸಿಂಗಲ್ ಕ್ರೋಶೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ಹೀಗೆ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಸೆಕೆಂಡ್ ರೌಂಡು ಕಂಪ್ಲೀಟ್ ಆಯಿತು. ನೋಡಿ ನಾನಿಲ್ಲಿ ಬಟನ್ ಹೋಲಿಗೆ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ಇಲ್ಲಿ 2 ಸ್ಟಿಚ್ಚನ್ನು ಬಿಟ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿಂದ ನೋಡಿ 1 2 3 4 5 6 7 8 9
9 ಸ್ಟಿಚ್ಚಿಗೆ 9 ಸ್ಟಿಚ್ಚನ್ನು ಬಿಟ್ಟು 8 ಸ್ಟಿಚ್ಚನ್ನು ಬಿಟ್ಟು 9 ಸ್ಟಿಚ್ಚಿಗೆ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಒಂದೊಂದು ಸ್ಟಿಚ್ ಮೇಲೆ ಸಿಂಗಲ್ ಕ್ರೋಶೆ. ನೋಡಿ ಇಲ್ಲಿ ನಾವು ಸ್ಟಿಚ್ ಮಾರ್ಕರ್ ಹಾಕಿದ್ದೀವಲ್ಲ, ಒಂದು ಚೈನ್ ಹಾಕ್ಕೊಂಡು ಈ ಒಂದು ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶನ್ ಮೇಲೆ ಮತ್ತೆ ಸಿಂಗಲ್ ಕ್ರೋಶ್. ನೋಡಿ ಇದು ಬಟನ್ ಹೋಲು. ನೋಡಿ ಈ ರೀತಿ ಬಟನ್ ಹಾಕಿ ಹಾಕ್ಕೊಳ್ಬೇಕು. ತುಂಬ ಲೂಸ್ ಮಾಡಿಬಿಡಿ ಫ್ರೆಂಡ್ಸ್, ಸ್ವಲ್ಪ ಟೈಟ್ ಇದ್ದರೆ. ಇಲ್ಲ ದೊಡ್ಡ ಬಟನ್ ಇದ್ದರೆ ನೀವಿಲ್ಲಿ 2 ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡಿ ಇಲ್ಲಿ ಮೇಲೆ 2 ಚೈನ್ ಹಾಕೋಬೇಕಾಗುತ್ತೆ. ಮತ್ತು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಮತ್ತೆ ಒಂದು ಚೈನ್ ಹಾಕಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ ಸಿಂಗಲ್ ಕ್ರೋಶೆ. ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಹಾಕ್ಕೊಂಡೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ. ನೋಡಿ ಇಲ್ಲಿ ಒಂದು ಚೈನ್ ಹಾಕಿದ್ವಲ್ಲ, ಆ ಚೈನ್ ಮೇಲೆ ಒಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ನೋಡಿ ಇಲ್ಲಿ ಒಂದು ಚೈನ್ ಹಾಕಿದ್ವಲ್ಲ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, ಮತ್ತು ಬಾಕಿ ಎಲ್ಲ ಸಿಂಗಲ್ ಕ್ರೋಶೆ ಆಗ್ತಾ ಹೋಗೋದು. ನೋಡಿ ಇಲ್ಲಿ ಒಂದು ಚೈನ್ ಹಾಕಿದ್ವಲ್ಲ ನಾವು, ಅದರ ಮೇಲೆ ಒಂದು ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿ ಹಾಕ್ಕೊಳ್ಳಿ. ಇದೇ ರೀತಿ ಹಾಕ್ಕೊಂಡು ನೋಡಿ ಇಲ್ಲಿ ತನಕ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ರೌಂಡ್ ಹಾಕ್ಕೊಳ್ಳಿ. ಒಟ್ಟು ನಾವು ಇಲ್ಲಿ 5 ರೌಂಡ್ ಹಾಕ್ತಾಯಿದ್ದೀವಿ. ಈಗ 4ನೇ ರೌಂಡ್ ಹಾಕ್ತಾಯಿದ್ದೀನಿ. ಇಲ್ಲಿ ತನಕ ಹಾಕ್ಕೊಂಡು ಇಲ್ಲಿ ಮತ್ತೆ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ನಾನು ಈ ರೌಂಡ್ ಹಾಕ್ಕೊಂಡೆ ಫ್ರೆಂಡ್ಸ್. ಈಗ ನಾವು ನೆಕ್ಕಿಗೆ ಒಂದು ರೌಂಡ್ ಬಾರ್ಡರ್ ಹಾಕೋಣ. ನೋಡಿ ಇಲ್ಲಿಂದ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ನೋಡಿ ಇಲ್ಲಿ 1 2 3 4 5 ಸಿಂಗಲ್ ಕ್ರೋಶೆ ಹಾಕ್ಕೊಂಡೆ. ಈಗ ನಾವು ಹಾಫ್ ಡಬಲ್ ಕ್ರೋಶೆ ಹಾಕೊಳ್ಳೋಣ. ಒಂದೊಂದು ಸ್ಟಿಚ್ ಮೇಲೆ ಹಾಫ್ ಡಬಲ್ ಕ್ರೋಶೆ. ಹೀಗೆ ಹಾಫ್ ಡಬಲ್ ಕ್ರೋಶೆ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಹಾಫ್ ಡಬಲ್ ಕ್ರೋಶೆ.
ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ, ಇಲ್ಲಿ ತನಕನೂ ಹಾಕ್ಕೊಳ್ಳಿ, ನೆಕ್ ಎಂಡ್ ತನಕ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಮಾಡಿಕೊಂಡೆ. ಮತ್ತು ನಾವು ಈ ಕಡೆ ಇವಾಗ ಬಟನ್ ಪಟ್ಟೆ ಹಾಕಲಿಕ್ಕೆ ನಾವು ಇದೇ ರೀತಿಯೇ ಹಾಕ್ತಾ ಹೋಗಬೇಕು. ನೋಡಿ, ಮತ್ತೆ ಒಂದು ಚೈನ್ ಹಾಕ್ಕೊಂಡು ಆ ಕಡೆ ಹಾಕ್ಕೊಂಡಿದ್ವಲ್ಲ ಅದೇ ರೀತಿಯೇ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು, ಎರಡೆರಡು ಸಿಂಗಲ್ ಕ್ರೋಶೆ. ನೋಡಿ, ಇಲ್ಲಿ 2 ಸಿಂಗಲ್ ಕ್ರೋಶೆ, ಒಟ್ಟು 48 ಸಿಂಗಲ್ ಕ್ರೋಶೆ ಹಾಕೋಬೇಕು. ಈ ಕಡೆ ನೋಡಿ ಇದೇ ರೀತಿ ಹಾಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ನನಗೆ 5 ರೌಂಡ್ ಹಾಕೊಳ್ಳಿ. ಈ ಕಡೆ ಹಾಕ್ಕೊಂಡಿದ್ವಲ್ಲ, ಈ ಕಡೆ ಇದೇ ರೀತಿಯೇ ಈ ಕಡೆನೂ 5 ರೌಂಡ್ ಹಾಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿ ತನಕ 48 ಸಿಂಗಲ್ ಕ್ರೋಶೆ ಹಾಕೊಂಡ್ಮೇಲೆ ಮತ್ತೆ ಈ ಕಡೆನೂ ಅಷ್ಟೇ 2 ರೌಂಡ್, 3 ರೌಂಡ್ ಆದಮೇಲೆ 4, 5, ಒಟ್ಟು 5 ರೌಂಡ್ ಹಾಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 5 ರೌಂಡ್ ಹಾಕ್ಕೊಂಡಿದ್ದೀನಿ. 5 ರೌಂಡ್ ಹಾಕ್ಕೊಂಡ್ಮೇಲೆ ಬಟನ್ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಬಟನ್ ಹಾಕೋದನ್ನು ಹೋದ ವಿಡಿಯೋಲ್ಲೇ ತೋರಿಸಿದ್ದೆ, ಅದ್ರ ಲಿಂಕ್ ಬೇಕಾದ್ರೆ ಹಾಕ್ತೀನಿ, ಅದು ನೋಡ್ಕೊಳ್ಳಿ. ಫ್ರೆಂಡ್ಸ್, ಇದೆ ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.